ಕಳಿಸಿದ್ರಲ್ಲ? ಅದು ಬಜಾಜ್ BS3 ಪ್ಯಾಸೆಂಜರ್ ಆಟೋ. ಓಕೆ, ಯಾವ್ದು ಮಾಡಲ್ ಸರ್ ಅದು? ಅದು 2015 ಸರ್. ಓಕೆ, 2015. ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಪಾರ್ಟಿನೇ ಹೆಸರಲ್ಲೇ ಇದು, ಫಸ್ಟೇ ಇರೋದು. ನೀವೇ ಫಸ್ಟ್ ಓನರಾ? ಹೌದು ಸರ್. ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ ಅದು ಕಿಲೋಮೀಟ್ರು ಬಂದಾಗಿತ್ತು ಸರ್, ಇವಾಗ ರೀಸೆಂಟಾಗಿ ರನ್ನಿಂಗ್ ಮಾಡಿದ್ದೀನಿ. ಓಕೆ. ಇವಾಗ ರನ್ನಿಂಗಲ್ಲದೆ ಮೊದಲಿಂದ ಬಂದಾಗಿತ್ತು, ಓಕೆ. ಕೆಟ್ಟಾಗಿತ್ತು. ಇವಾಗ ಫ್ರೆಶ್ಶಾಗಿ ರೆಡಿ ಮಾಡಿದೆ ಗಾಡಿ. ಇಂಜಿನ್ ಪಂಜಿನ್ A to Z ಏನಿದೆ ಎಲ್ಲ ರೀಸೆಂಟಾಗಿ ಇವಾಗ ಜನವರಿಲೆಲ್ಲ ಗಾಡಿ ರೆಡಿ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಇವಾಗಲೇ ಜನವರಿ ಒಂದು 15 ದಿವಸ ಆಯ್ತು ಎಲ್ಲ ರನ್ನಿಂಗ್ ಮಾಡಿ. ಎಲ್ಲ ರನ್ನಿವಲ್ ಆಗಿದಾವ? ಹಾಂ, ಎಲ್ಲ ರಿನ್ಯೂವಲ್ ಆಗಿದೆ. ಗಾಡೀಲಿ ಏನು ₹1 ಕೆಲಸ ಎಲ್ಲ, ಸಾಕು ಅಬ್ಸರ್ವ್, ಇಂಜಿನ್ ಕೆಲಸ ಎಲ್ಲ A to Z, ಟಾಪು, ರೂಪಿಂಗು, ಸೀಟ್ ಕವರ್ ಎಲ್ಲ ಕಾರ್ ಸೀಟ್ ಕವರ್ ಇದು ಮಾಡಿರೋದು, ಆಟ್ರೋ ಪೇಟಿಂಗ್. ಓಕೆ. ಲಕ್ಸುರಿ ಆಗಿದೆ ಗಾಡಿ. ಶೋರೂಮ್ ಸರ್ವಿಸಾ ಹೊರಗಡೆನಾ? ಹಾಂ, ಶೋರೂಮ್ ಸರ್ವಿಸ್. ಎಲ್ಲ ಶೋರೂಮ್ ಸರ್ವಿಸು. ಅದಾದಮೇಲೆ ನಮ್ಮ ಬ್ರದರೇ ಮೆಕ್ಯಾನಿಕ್ ಗಾಡಿ ಅಂದರೆ ಏನು ಕಂಡೀಷನ್ ಏನು ಮಾತಾಡೋಂಗಿಲ್ಲ, ಆ ಥರ ಗಾಡಿ ಇದೆ. ಓಕೆ. ಓಕೆ, ಟೈರ್ ಅಲ್ಲ ಸರ್? ಸರ್ ಟೈರು ಫ್ರಂಟು 90% ಇದೆ, ಬ್ಯಾಕು 55% ಇದೆ. ಸ್ಟೆಪ್ನಿ? ಗಾಡಿದೇನು ಕೆಲಸ ಇಲ್ಲ, ಸಾಕಾದ್ರೆ ತಂದು ಎಲ್ಲ ಹೊಸದೇ ಹಾಕ್ಸಿದ್ದೀನಿ. ಇಂಜಿನ್ ಕೆಲಸ ಆಗೈತೆ, ಟಿಂಕರಿಂಗು. ಅದು ಬಿಟ್ಟರೆ ಗಾಡಿ ಪ್ಲಾಟ್ಫಾರಮ್ ಒಂದು ಟಚಪ್ ಆಗೈತೆ, ಅದು ಬಿಟ್ಟರೆ ಪ್ಲಾಟ್ಫಾರಮ್ ಕಟ್ಸೈತೆ. ಮಡ್ಗಾಡು ಗಿಡಗಾಡು ಅಷ್ಟೇ ಟಚಪ್ ಆಗಿರೋದು. ಗಾಡಿ ಒರಿಜಿನಾಲಿಟಿ ಇದೆ, ಬಾಡಿ ಚಾರ್ಸಿ ಎಲ್ಲೂ ಇದಾಗಿಲ್ಲ, ರೀಪೇಂಟ್ ಆಗಿಲ್ಲ. ಓಕೆ. ಈಗ ತೊಗೊಳೋರಿಗೆ ಏನು ಖರ್ಚಿಲ್ಲ ಹಂಗಾರೆ? ಖರ್ಚೇನಿಲ್ಲ ಸರ್. ಓಕೆ. ಇದು LPG ಅಲ್ಲ? ನನಗೆ ಡ್ರೈವ್, ಹೌದು ಸರ್, LPG ಪ್ಲಸ್ ಪೆಟ್ರೋಲು ಇದೆ. ಪೆಟ್ರೋಲು ಹಾಕಿದ್ರೂ ಅದು ಎರಡರಲ್ಲೂ ಇದಾಗುತ್ತೆ, ರನ್ನಿಂಗ್ ಇದೆ. ಓಕೆ. ಕಂಡೀಷನ್ ಗಾಡಿ ಹಂಗೆ ಇದೆ. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್, ಇದು ಲೊಕೇಶನು? ಸರ್ ಒಂದು ಬೆಂಗಳೂರು BTM ಲೇಔಟು. ಓಕೆ. ಏನು ಹೇಳ್ತಾರೆ ಗಾಡಿ? ಡ್ರೈವರ್ ಪ್ರಾಬ್ಲಮಿಂದ ಕೊಟ್ಬಿಡ್ತಾರೆ ಸರ್. ಗಾಡಿ ರೇಟ್ ಸರ್? ಸರ್ ಬೆಂಗಳೂರು BTM ಲೇಔಟು. ಗಾಡಿ ರೇಟ್ ಸರ್? ಗಾಡಿ ರೇಟು ಸರ್ ನಾನು 1.40 ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ CC ಕಂಡೀಷನ್ಗಾದ್ರೆ 1.16, 1.15 ಬಂದ್ರೂ ಬೇಕಾದ್ರೆ ಫೈನಲ್ ರೇಟ್ ಬಿಡ್ತೀನಿ. ಇದು ಬೆಂಗಳೂರಿಗೆ ಅಂತ ಅಂದರೆ 1.40 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಏನಾರು ಬಂದರೆ ಕಸ್ಟಮರು ಓಪನ್ ರೇಟ್ 1.35 ಮಾಡಿಕೊಡ್ತೀನಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹೌದು ಸರ್. ಓಕೆ ಸರ್ ಸರ್. ತುಂಬ ಥ್ಯಾಂಕ್ ಯು ಸರ್. ಆದರೆ ಚೆನ್ನಾಗಿ ಗೈಡ್ ಮಾಡ್ತೀರಾ ಸರ್, ಸಖತ್ತಾಗಿ ಇದು ಮಾಡ್ತೀರಾ ಸರ್. ನಾನು ನಿಮ್ಮ ಒಬ್ಬರು ಅಭಿಮಾನಿ, ತುಂಬ ನಾನು ನೋಡ್ತಾ ಇರ್ತೀನಿ. ನಿಮ್ಮ ಥರ ಯಾರು 1000 ಜನದಲ್ಲಿ ಒಬ್ಬರು ಸರ್ ನಿಮ್ಮ ಥರ ಹೇಳೋದು. ರೇಟ್ ಜಾಸ್ತಿ ಆದ್ರೂ ಓಪನ್ ಆಗಿ ಹೇಳ್ತೀರಾ, ಕಮ್ಮಿ ಆದ್ರೂ ಏನು ಕರೆಕ್ಟಾಗಿ ಒಂದು ಮೈಂಡ್ ಏನಿದೆ. ತುಂಬ ಥ್ಯಾಂಕ್ ಯು ಸರ್. ಓಕೆ. ಓಕೆ ಸರ್. ನಿಮ್ಮ ಥರ ಅರ್ಧವ್ರು 1000ಕ್ಕೆ ಒಬ್ಬರು ಅಪರೂಪ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.